ಹಾಯ್ ಗಾಯ್ಸ್, ಸೊ ನಾವು ಇವತ್ತು ಪಿಕ್ಟೋ ಬ್ಲಾಕ್ಸ್ ಕಲಿತಾ ಇದ್ದೀವಿ. ಸೊ ನಾವು ಈ ಪ್ರಾಜೆಕ್ಟ್ನ ಮಾಡಿದ್ದೀವಿ. ಸೊ ಈ ಪ್ರಾಜೆಕ್ಟ್ನ ಹೇಗೆ ಮಾಡೋದು ಅಂತ ಕಲಿಯೋಣ. ಹಾಯ್ ಗಾಯ್ಸ್, ಸೊ ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ನಿಮಗೆ ಈ ಸ್ಕ್ರೀನ್ ಬಂದಿರ್ಬೋದು. ಸೊ ನೀವು ಇಲ್ಲಿ ಪಿಕ್ಟೋ ಬ್ಲಾಕ್ಸ್ ಅಂತ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಇದು ಕ್ಯಾರೆಕ್ಟರ್ ಕಾಣಿಸ್ತಾ ಇರುತ್ತೆ. ಇದು ಒಂದು ಟೋಬಿ ಅಂತ. ಇಲ್ಲಿ ಅದು ಇದು ಇರುತ್ತೆ. ನಿಮಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ಒಂದು ಡಸ್ಟ್ಬಿನ್ ಬಟನ್ ಇದೆಯಲ್ಲ, ಆ ಬಟನ್ಗೆ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ. ಆಮೇಲೆ ಇಲ್ಲಿ ಪ್ಲಸ್ ಟೆಡಿ ಬೇರ್ ಅಂತ ಕೊಟ್ಟಿರೋದನ್ನು ಪ್ರೆಸ್ ಮಾಡಿದರೆ ನಿಮಗೆ ತುಂಬ ಥರ ಕ್ಯಾರೆಕ್ಟರ್ಸ್ ಸಿಗುತ್ತೆ. ತುಂಬ ಥರ ಕ್ಯಾರೆಕ್ಟರ್ಸ್ ಸಿಗುತ್ತೆ. ಅದರಲ್ಲಿ ಡಿಫ್ರೆನ್ಸ್ ಆಗಿರೋದಿರುತ್ತೆ. ಆ್ಯನಿಮಲ್ಸ್, ಪೀಪಲ್, ಫ್ಯಾಂಟಸಿ, ಡ್ಯಾನ್ಸ್, ಮ್ಯೂಸಿಕ್, ಸ್ಪೋರ್ಟ್ಸ್, ಫುಡ್, ಫ್ಯಾಷನ್, ಲೆಟರ್, ರೋಬೋಟ್, ಈ ಥರ ಚಾಯ್ಸಸ್ ಇದೆ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ನೋಡಿ, ಇಷ್ಟೆಲ್ಲನೂ ಇದೆ. ಮತ್ತು ನಿಮಗೆ ಬೇರೆ ಥರ ಬೇಕಂದರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ನಾನು ಹೇಸಲ್ ತೊಗೋತೀನಿ. ಸೊ ಈಗ ನೋಡಿ, ಹೇಸಲ್ ಇಲ್ಲಿ ಬಂದಿದೆ. ನಾವು ಹೇಸಲ್ನ ಇಲ್ಲಿಡೋಣ. ಸೊ ನೀವು ಈ ಬ್ಯಾಕ್ಗ್ರೌಂಡ್ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿರ್ತೀರಾ. ಇಲ್ಲಿ ಆ್ಯಡ್ ನ್ಯೂ ಸೆನ್ಸ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇದು ಕಾಣಿಸ್ತಿದೆಯಲ್ಲ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಡಿ, ಇದನ್ನು ಇದು ಮಾಡಿ ಇಲ್ಲಿ ಸ್ಕ್ರೀನ್ ಪ್ಲಸ್ ಅಂತ ಇರುತ್ತೆ. ಅದನ್ನು ಒತ್ತಿದ್ರೆ ನಿಮಗೆ ತುಂಬ ಥರ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಇದರಲ್ಲೂ ತುಂಬ ಆಪ್ಷನ್ಸ್ ಇದೆ. ಫ್ಯಾಂಟಸಿ ಇದೆ, ಮ್ಯೂಸಿಕ್, ಸ್ಪೋರ್ಟ್ಸ್, ಔಟ್ಡೋರ್, ಇಂಡೋರ್, ಸ್ಪೇಸ್, ಅಂಡರ್ ವಾಟರ್ ಮತ್ತು ಪ್ಯಾಟ್ರನ್ಸ್ ಇದೆ. ಸೊ ನಾವು ಚೂಸ್ ಮಾಡಿರೋದು ಫಾರ್ಮ್. ನಾವು ಇವಾಗ ನಮ್ಮ ಕ್ಯಾರೆಕ್ಟರ್ಸ್ ಹತ್ರ ಹೋಗೋಣ. ಸೊ ನಾವು ಇವಾಗ ಹೇಸಲ್ ತೊಗೊಂಡಿದ್ದೀವಿ. ಇವಾಗ ನಾವು ಇನ್ನೊಂದು ಕ್ಯಾರೆಕ್ಟರ್ ತೊಗೋಬೇಕು. ಸೊ ನಾನು ಜಾನ್ ತೊಗೋತಿದ್ದೀನಿ. ಜಾನ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ನೋಡಿ, ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಇವಾಗ ನಾವು ಈ ಪರ್ಪಲ್ ಕಲರ್ ಹೈಲೈಟರ್ ಆಗಿರುತ್ತಲ್ಲ, ಹೈಲೈಟೆಡ್ ಲೈನ್ ಆಗಿರುತ್ತಲ್ಲ ಪರ್ಪಲಲ್ಲಿ, ಅದೇ ನಿಮಗೆ ಇದು ಕೊಡುತ್ತೆ. ನೋಡಿ, ಇದರಲ್ಲಿ ಪ್ಯಾಲೆಟ್ ಇದೆ. ಸೊ ನೋಡಿ, ಇಲ್ಲಿ ಪ್ಯಾಲೆಟ್ ಅಂತ ಒಂದು ಇದಿರುತ್ತೆ. ಪ್ಯಾಲೆಟ್ ಅಂದರೆ ಅದರಲ್ಲಿ ಸ್ವಲ್ಪ ಬ್ಲಾಕ್ಸ್ ಇರುತ್ತೆ. ಸೊ ನಾನು ಯಾವ ಬ್ಲಾಕ್ಸ್ ಇದೆ ಅಂತ ತೋರಿಸ್ತೀನಿ. ಇದು ಮೋಷನ್ ಬ್ಲಾಕ್. ಮೋಷನ್ ಬ್ಲಾಕಲ್ಲಿ ಯಾವ್ಯಾವ ಡೈರೆಕ್ಷನ್ ಹೋಗಬೇಕು ಕ್ಯಾರೆಕ್ಟರ್ಸ್ನ ತೋರಿಸುತ್ತೆ. ಆಮೇಲೆ ಇದು ಲುಕ್ಸ್ ಬ್ಲಾಕಲ್ಲಿ ತೋರಿಸ್ತೀನಿ ಏನೇನು ಇರುತ್ತೆ ಅಂತ. ಲುಕ್ಸ್ ಬ್ಲಾಕಲ್ಲಿ ಸೌಂಡ್ ಬರುತ್ತೆ, ಶೇಪ್ ಆಫ್ ದ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ. ಆಮೇಲೆ ಇದು ಫ್ಲ್ಯಾಗ್ ಬಟನ್. ಇದು ಸ್ಟಾರ್ಟ್ ಬಟನು ಅಂತಾರೆ, ಫ್ಲ್ಯಾಗ್ ಬಟನು ಅಂತಾರೆ. ಈ ಬಟನಲ್ಲಿ ಏನು ಸ್ಪೆಷಲ್ ಅಂದರೆ ಇಲ್ಲಿ ಫ್ಲ್ಯಾಗ್ ಇರುತ್ತೆ. ಈ ಫ್ಲ್ಯಾಗ್ನ ಇಲ್ಲಿ ತಂದುಬಿಟ್ಟು ಪ್ರೆಸ್ ಮಾಡಿದರೆ ಕ್ಯಾರೆಕ್ಟರ್ಸ್ ಎಲ್ಲ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಲೂಪ್ಸ್ ಬ್ಲಾಕಲ್ಲಿ ಏನೇನಿರುತ್ತೆ ಅಂದರೆ ಟೈಮ್ ಬ್ಲಾಕ್ ಇರುತ್ತೆ, ರಿಪೀಟ್ ಬ್ಲಾಕ್ ಇರುತ್ತೆ. ಇವಾಗ ಸೌಂಡ್ ಬ್ಲಾಕಲ್ಲಿ ನಮಗೆ ಯಾವುದೇ ಸೌಂಡ್ ಬೇಕಾಗಿದ್ರೂ ಕೊಡುತ್ತೆ. ಇದು ಲಾಸ್ಟಲ್ಲಿ ಪೆನ್ ಬ್ಲಾಕಲ್ಲಿ ಅಪ್ ಪೆನ್ ಡೌನ್ ಈ ಥರ ಎಲ್ಲ ಇರುತ್ತೆ. ಮತ್ತು ಪೆನ್ ಕಲರ್ ಎಲ್ಲ ಇದೆ. ಸೊ ಇದೇ ಪ್ಯಾಲೆಟು. ಸೊ ಇವಾಗ ನಾವು ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ನಾವು ಜಾನಲ್ಲಿದ್ದೀವಿ. ಜಾನು ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅಂತ ನೋಡೋಣ. ಸೊ ನಾನು ಡೌನ್ವರ್ಡ್ಸ್ ತೊಗೊಳ್ತಾ ಇದ್ದೀನಿ. ನೋಡಿ, ಇದನ್ನು ಎಲ್ಲ ಹಿಂಗೆ ಮಾಡಿಕೊಂಡು ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಆ ಕ್ಯಾರೆಕ್ಟರೇ ಈ ಕಡೆ ಬರುತ್ತೆ. ಆಮೇಲೆ ರೈಟ್ ತೊಗೊತಾ ಇದ್ದೀನಿ. ರೈಟ್ನ ಸೈಡಲ್ಲಿ ಇಟ್ಟು ಮಧ್ಯದಲ್ಲಿ ಡೌನ್ ಇಟ್ಟು ಮತ್ತೆ ರೈಟಲ್ಲಿ ಈ ಥರ ಇಡಿ. ಸೊ ಆಗ ಅದು ಕರೆಕ್ಟಾಗಿ ಮೂವ್ ಆಗುತ್ತೆ. ನೆಕ್ಸ್ಟು ನಾವು ಲೂಪ್ಸ್ ಬ್ಲಾಕ್ ತೊಗೊಳ್ಳೋಣ. ಸೊ ಇಲ್ಲಿರುವ ಈ ಥರ ಇರೋ ರಿಪೀಟ್ ಬ್ಲಾಕ್ನ ತೊಗೊಳ್ಳಿ. ಇದು ಈ ಥರ ಆಚೆ ಬಂತು ಅಂದರೆ ಇದನ್ನು ಇಲ್ಲಿ ತೊಗೋಬೇಕು. ಸೊ ನೋಡಿ, ಇದು ಒಳಗಡೆ ಹೋಗಿಲ್ಲ ಅಂದರೆ ಇದನ್ನು ಸಪ್ರೇಟ್ ಮಾಡಿ ಇದರೊಳಗಡೆ ಹಾಕಿದ್ರೂ ಆಗುತ್ತೆ. ಆಮೇಲೆ ನಾವು ಫ್ಲ್ಯಾಗ್ ಬಟನ್ ತಗೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಫ್ಲ್ಯಾಗ್ ಬಟನ್ ಇದೆ.
ಸೊ ಇವಾಗ ನೋಡಿ ಹೇಗೆ ಮೂವ್ ಆಗುತ್ತೆ ಅಂತ ಕ್ಯಾರೆಕ್ಟರ್ಸ್. ಸೊ ಇದು ಈ ಥರ ಬರ್ತಾ ಇದೆ, ಇದು ಕರೆಕ್ಟಾಗಿ ಅನಿಸ್ತಲ್ಲ ನಿಮಗೆ ಅಂತ ನಂಗೆ ಗೊತ್ತಾಯಿತು. ನೋಡಿ ಇದು ಹೆಂಗೆ ಮಾಡಬೇಕು ಅಂದರೆ ಕರೆಕ್ಟಾಗಿ ನೋಡಿ. ಯಾಕೆ ಈ ಥರ ಬರ್ತಾ ಇದೆ ಅಂದರೆ ನಾವು ಇಲ್ಲಿ 10 ಇಟ್ಟಿದ್ದೀವಿ, ನಾವು ಬೇರೆ ನಂಬರ್ ಚೇಂಜ್ ಮಾಡಬೇಕು. ಈ ಬೇರೆ ನಂಬರ್ಗೆ ಹೆಂಗೆ ಚೇಂಜ್ ಮಾಡಬೇಕು ಅಂದರೆ ನಮ್ಮ ಇದನ್ನು ತೊಗೊಂಡು ಇದನ್ನು ಪ್ರೆಸ್ ಮಾಡಿ ಬ್ಯಾಕ್ ಸ್ಪೇಸ್ ಹಾಕಬೇಕು. ಆಮೇಲೆ 1 ಅಂತ ಹಾಕಿ ಬೇರೆ ಈ ಮಧ್ಯದಲ್ಲಿರೋದನ್ನು 5 ಮಾಡಬೇಕು. ಆಮೇಲೆ ಸೈಡ್ಸಲ್ಲಿರೋದನ್ನ 2 ಮಾಡಬೇಕು. ಸೊ ಇವಾಗ ನೋಡಿ ಇದು ಹೆಂಗಾಗುತ್ತೆ ನೋಡಿ, ಇವಾಗ ನೀಟಾಗಿ ಬಂದಿದೆ. ಸೊ ಇವಾಗ ನಾವು ಹೇಸಲಿಗೆ ಮಾಡೋಣ, ಇದನ್ನು ಮತ್ತೆ ಸ್ಪೇಸ್ ಇಡೋಣ. ಸೊ ಇವಾಗ ಇಲ್ಲಿ ಜಾನ್ ಹೈಲೈಟ್ ಆಗಿದೆ, ಇವಾಗ ನಾವು ಹೇಸಲ್ ಪ್ರೆಸ್ ಮಾಡಿದರೆ ಹೇಸಲ್ ಹೈಲೈಟ್ ಆಗುತ್ತೆ. ಸೊ ಇವಾಗ ನಾವು ಮತ್ತೆ ಮೋಷನ್ ಬ್ಲಾಕಿಗೆ ಹೋಗಬೇಕು. ಮೋಷನ್ ಬ್ಲಾಕಿಗೆ ಬಂದು ಡೌನ್ ಬ್ಲಾಕ್ ತೊಗೋಬೇಕು. ಡೌನ್ ಬ್ಲಾಕ್ ತೊಗೊಂಡಾದ್ಮೇಲೆ ಲೆಫ್ಟ್ ಬ್ಲಾಕ್ ತೊಗೋಬೇಕು, ಲೆಫ್ಟ್ ಸೈಡ್ ಬ್ಲಾಕ್ನ. ಆಮೇಲೆ ಇದರ ನಂಬರ್ನ ಚೇಂಜ್ ಮಾಡಬೇಕು. ಇದನ್ನು 2 ಮಾಡಿ, ಇದನ್ನು 3 ಮಾಡಿ. ಇವಾಗ ಮತ್ತೆ ಲೂಪ್ಸ್ ಬ್ಲಾಕ್ ತೊಗೋಬೇಕು. ಮತ್ತು ಸೇಮ್ ಯಾವ ಲೂಪ್ ತೊಗೊಂಡಿದ್ವಿ ಅದೇ ಲೂಪ್ ತೊಗೋಬೇಕು. ಮತ್ತು ಇಲ್ಲಿರೋ ನಂಬರ್ನ ಚೇಂಜ್ ಮಾಡಿ 1ಗೆ ಹಾಕಬೇಕು. ಆಮೇಲೆ ಫ್ಲ್ಯಾಗ್ ಬಟನ್ ತೊಗೋಬೇಕು. ಆಮೇಲೆ ನಿಮಗೆ ಅದು ಮಾತಾಡೋ ಥರ ಬೇಕಂದರೆ ಮತ್ತೆ ನಾವು ಯಾವ ಕ್ಯಾರೆಕ್ಟರ್ ಫಿನಿಷ್ ಮಾಡಿದ್ವಿ ಅದಕ್ಕೆ ಹೋಗಿ ಲುಕ್ಸ್ ಬ್ಲಾಕಿಗೆ ಹೋಗಿ. ಸೊ ನಾವು ಲುಕ್ಸ್ ಬ್ಲಾಕಿಗೆ ಹೋಗಬೇಕು. ಲುಕ್ಸ್ ಬ್ಲಾಕಲ್ಲಿ ಇದೊಂದು ಹೆಲೋ ಅಂತ ಒಂದು ವರ್ಡ್ ಸಿಗುತ್ತೆ. ಈ ವರ್ಡ್ನ ನಾವು ಇದಕ್ಕೆ ಹಾಕಬೇಕು ನೋಡಿ. ಮತ್ತು ಇಲ್ಲಿ ಪ್ರೆಸ್ ಮಾಡಿ ನಾವು ಹೆಲೋ ಹ್ಯಾಸಲ್ ಅಂತ ಹಾಕಬೇಕು. ನೀವು ನಿಮಗೆ ಏನು ಇಷ್ಟ ಅದನ್ನು ಹಾಕ್ಕೋಬೋದು. ಸೊ ನಾವು ಇವಾಗ ಹೇಸಲ್ನ ಚೂಸ್ ಮಾಡಿ ಇಲ್ಲಿ ಮತ್ತೆ ಲುಕ್ಸ್ ಬ್ಲಾಕ್ ತೊಗೊಂಡು ಅದೇ ಹೆಲೋ ವರ್ಡ್ನ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬ್ಯಾಕ್ ಸ್ಪೇಸ್ ಮಾಡಿ ಹೆಲೋ ಜಾನ್ ಅಂತ ಹಾಕಬೇಕು. ಸೊ ನೋಡಿ ಇವಾಗ ಇದು ಹೇಗಾಗುತ್ತೆ ಅಂತ. ಸೊ ನಿಮಗೆ ಈ ಪ್ರಾಜೆಕ್ಟ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.